ಐ ಆಮ್ ಸೊ ಸಾರಿ, ತಡ ಆಯಿತು ಬರೋದಕ್ಕೆ, ಕ್ಷಮಿಸಿ. ಓಕೆ ಓಕೆ. ಸೊ ಯೂಶಲಿ ನಾನು ತುಂಬಾ ಈವೆಂಟ್ಸ್ಗಳಿಗೆ ಹೋಗಲ್ಲ, ಬಟ್ ಈ ಇವೆಂಟ್ಗೆ ಬಂದಿರೋದು ಯಾಕೆ ಅಂದರೆ ಬಿಕಾಸ್ ಆಫ್ ಪ್ರಥಮ್ ಅವರು. ಕಾಣಿಸ್ತಿಲ್ವಾ? ಕಾಣಿಸ್ತಾ ಇಲ್ವಾ? ನಿಂತ್ಕೋಬೇಕಾ? ಸೊ ಯಾ, ಯೂಶಲಿ ನಾನು ಈ ಥರ ಚಿತ್ರರಂಗದ ಈವೆಂಟ್ಸ್ಗಳಿಗೆ ಹೋಗೋದು ಸಿಕ್ಕಾಪಟ್ಟೆ ಕಮ್ಮಿ. ಬಟ್ ಇವತ್ತು ಇಲ್ಲಿಗೆ ಬಂದಿರೋದು ಯಾಕೆಂದರೆ ಪ್ರಥಮ್ ಅವ್ರಿಗೋಸ್ಕರ. ಬಿಕಾಸ್ ನಾನು ಒಳಗಡೆ ಇದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಅತಿ ಕಡಿಮೆ ಜನ ಸಪೋರ್ಟ್ ಮಾಡಿದ್ದಾರೆ ಹೊರಗಡೆಯಿಂದ, ಅದರಲ್ಲಿ ಪ್ರಥಮ್ ಅವ್ರು ಕೂಡ ಒಬ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಫಸ್ಟ್ ನೈಟ್ ದೆವ್ವ ಅಂತ ನನಗೆ ಹೆಸರು ಕೇಳಿದಾಗಲೇ ಓ ಮೈ ಗಾಡ್. ಸೊ ಪ್ರಥಮ್ ಅವ್ರು ಯಾವಾಗಲೂ ವಿಭಿನ್ನವಾದ ಸ್ಕ್ರಿಪ್ಟ್ಗಳನ್ನ, ಸ್ಟೋರಿಗಳನ್ನ ಆಯ್ಕೆ ಮಾಡ್ಕೋತಾರೆ. ಹಾಗೆ ಇದರಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಮೆಸೇಜ್ ಕೊಡ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಆ್ಯಂಡ್ ಟೀಸರ್ ಕೂಡ ನೋಡೋಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ನೀವೆಲ್ಲರೂ ನೋಡಿದ್ದೀರಾ, ಬಟ್ ಲಾಸ್ಟಲ್ಲಿ ನಾನು ನೋಡೇ ಇಲ್ಲಿಂದ ಹೋಗೋದು. ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ಆಲ್ ದಿ ಬೆಸ್ಟ್. 100 ದಿನ ಓಡಲಿ. ನಾನು ಕೂಡ ಸಿನಿಮಾನ ನೋಡ್ತೀನಿ. ಹಾಗೆ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಎಸ್ಪೆಷಲಿ ಪ್ರಥಮ್ ಅವರು, ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್. ಸೊ ಅವ್ರಿಗೂ ಕೂಡ ನಿಮ್ಮ ಪ್ರೋತ್ಸಾಹ ಹಾಗೆ ಇರಲಿ. ಥ್ಯಾಂಕ್ ಯು. ಧನ್ಯವಾದಗಳು ನಮ್ರತಾ ಅವರಿಗೆ. ಥ್ಯಾಂಕ್ ಯು ಸೋ ಮಚ್.